Good morning, welcome back. So in my previous videos I was talking about collisions. I already made two videos on collisions. In the first video I have derived the expression for change in the kinetic energy in the case of inelastic collision. In the second video I derived the expression for velocity of the colliding bodies after the collision, that is v1 and v2 in case of elastic collision. So already ನಾನು elastic collision ಅಂದ್ರೇನು, inelastic collision ಅಂದ್ರೇನು, ಆಮೇಲೆ perfectly inelastic collision ಅಂದ್ರೇನು ಇವೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಬನ್ನಿ ಇನ್ನು ಸ್ವಲ್ಪ ಮುಂದೆ ಹೋಗೋಣ. ಈಗ collision ಗೆ ಸಂಬಂಧಪಟ್ಟಾಗೆ ಇನ್ನೊಂದು 2-3 ಇನ್ಫಾರ್ಮೇಷನ್ ಅನ್ನು ಕೊಡ್ತೀನಿ. ಆಮೇಲೆ ಅದ್ರ ಜೊತೆಗೆ collision in 2 dimension ಕೂಡ, ಯಾಕಂದ್ರೆ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರೋದು collision in 1 dimension ಅಂತ, ಇನ್ನು ಮುಂದೆ collision 2 dimension ಕೂಡ ನಾವು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಹೆಡ್ ಆನ್ collision ಅಂತ ಒಂದು ಕಾನ್ಸೆಪ್ಟ್ ಇದೆ. ಹೆಡ್ ಆನ್ collision ಅಂದ್ರೆ ಏನು ನಿಮಗೆಲ್ಲ ಗೊತ್ತಿರೋ ಹಾಗೆ, collision ಆಗಬೇಕು ಅಂತಂದ್ರೆ ಅಲ್ಲಿ ಎರಡು ಆಬ್ಜೆಕ್ಟ್ಗಳು ಇರಬೇಕು, ಡಿಕ್ಕಿ ಹೊಡೆಯೋದು ಅಂತ. ಅದು ಎದುರ ಬದ್ರ ಬಂದು ಡಿಕ್ಕಿ ಹೊಡೆದ್ರು ಆಯ್ತು, ಅಥವಾ ಹಿಂದ್ಗಡೆಯಿಂದ ಹೋಗಿ ಡಿಕ್ಕಿ ಹೊಡೆದ್ರು ಆಯ್ತು. ಇದಕ್ಕಾಗಲೇ ನಾನು ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀನಿ. ಇವಾಗ ನೋಡಿ, ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಇದ್ರ ಮಾಸ್ m1 ಅಂತ ಇಟ್ಕೊಳ್ಳೋಣ. ಇಲ್ಲಿ ಇನ್ನೊಂದು ಆಬ್ಜೆಕ್ಟ್ ಇದೆ, ಇದರ ಮಾಸ್ ಅನ್ನ m2 ಅಂತ ಇಟ್ಕೊಳ್ಳೋಣ. ಈಗ m1 it is moving with initial velocity u and goes and collides with the m2. After the collision m2 may continue to travel in the same direction. So this is one dimensional collision. ಅರ್ಥ ಆಯ್ತಾ? ಈಗ m1 ಹೀಗೆ ಹೋಗ್ತಾ ಇದೆ, m1 ಹೀಗೆ ಹೋಗ್ತಾ ಇದೆ, m2 ಈ ಕಡೆ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಸೊ ಎರಡು ಇವಾಗ ಕರೆಕ್ಟ್ ಆಗಿ ಎದುರ ಬದ್ರ ಬರ್ತಾ ಇದಾವೆ. They are moving in the opposite direction. Assume that they are moving in the opposite direction with same speed. ಅಂದ್ರೆ ಇದರ ಇನಿಷಿಯಲ್ ವೆಲಾಸಿಟಿ u1, ಇದರ ಇನಿಷಿಯಲ್ ವೆಲಾಸಿಟಿ u2, so that u1 is equal to u2 in the opposite direction. ಸೊ ಇವಾಗ ಏನಾಗುತ್ತೆ, ಹಾಗೆ ಗೆಸ್ ಮಾಡಿ ಏನಾಗುತ್ತೆ, ಎರಡು ಬಂದು ಡಿಕ್ಕಿ ಹೊಡೆದ್ಮೇಲೆ ಹಿಂದಕ್ಕೆ ವಾಪಸ್ ಹೋಗ್ತವೆ. ಸೊ ದಿಸ್ ಈಸ್ ಹೆಡ್ ಆನ್ ಕೊಲಿಷನ್. ಸೊ ಎರಡರ ಮಧ್ಯೆ ಇವಾಗ ಹೆಡ್ ಆನ್ ಕೊಲಿಷನ್ ಆಯ್ತು. ಆಮೇಲೆ m2 ವಾಪಸ್ ಹಿಂಗ್ ಹೋಗುತ್ತೆ, m1 ವಾಪಸ್ ಹಿಂಗ್ ಹೋಗುತ್ತೆ, ಅಂದ್ರೆ ದೇ ರಿಬೌಂಡ್ ಬ್ಯಾಕ್. ದಿಸ್ ಈಸ್ ಹೆಡ್ ಆನ್ ಕೊಲಿಷನ್. ಹೆಡ್ ಆನ್ ಕೊಲಿಷನ್ ಆಗಬೇಕು ಅಂದ್ರೆ ಬೋತ್ ದ ಬಾಡೀಸ್ must travel in the same must travel along the same line with same speed in the opposite direction. ಸೇಮ್ ಲೈನ್, ನಾಟ್ ಸೇಮ್ ಡೈರೆಕ್ಷನ್. ಸೇಮ್ ಲೈನ್ ಅಂದ್ರೆ ಸ್ಟ್ರೈಟ್ ಲೈನ್ ಅಲ್ಲಿ ಹೋಗಬೇಕು, ಬಟ್ ದೇ ಶುಡ್ ಮೂವ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಈ ಕಡೆಯಿಂದ ಒಂದು, ಆ ಕಡೆಯಿಂದ ಒಂದು. ಈಗ ಒನ್ ವೇ ಟ್ರಾಫಿಕ್ ಇರುತ್ತೆ, ಈ ಕಡೆಯಿಂದ ಒಂದು ವೆಹಿಕಲ್ ಹೋಗುತ್ತೆ, ಆ ಕಡೆಯಿಂದ ಒಂದು ವೆಹಿಕಲ್ ಬರುತ್ತೆ, ಎರಡು ನೇರವಾಗಿ ಡಿಕ್ಕಿ ಹೊಡೆಯೋದು, ಅದನ್ನ ಹೆಡ್ ಆನ್ ಕೊಲಿಷನ್ ಅಂತ ಕರೀತಾರೆ. ಆಕ್ಸಿಡೆಂಟ್ಸ್ ಆಗೋದು ಸುಮಾರು ಹೆಡ್ ಆನ್ ಕೊಲಿಷನ್ ಏನೆ, ಆಯ್ತಾ? ಎದುರುಗಡೆಯಿಂದ ವೆಹಿಕಲ್ ಬರುತ್ತೆ, ಈ ಕಡೆಯಿಂದ ಒಂದು ವೆಹಿಕಲ್ ಹೋಗುತ್ತೆ, ಎರಡು ಡಿಕ್ಕಿ ಹೊಡಿತವೆ, ಇವನ್ನ ಹೆಡ್ ಆನ್ ಕೊಲಿಷನ್ ಅಂತ ಕರೀತಾರೆ. ಸೊ ಇದು ಕೊಲಿಷನ್ ನಲ್ಲಿ ಇರ್ತಕ್ಕಂಥ ಒಂದು ವೆರೈಟಿ. ಆಮೇಲೆ ಸ್ಕ್ಯಾಟರಿಂಗ್ ಅಂತ ಒಂದಿದೆ. ಸ್ಕ್ಯಾಟರಿಂಗ್ಗೂ ಕೊಲಿಷನ್ಗೂ ಸಣ್ಣ ಡಿಫರೆನ್ಸ್ ಇದೆ ನೋಡಿ. ನಾನು ಕೊಲಿಷನ್ ಒಂದು ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದೆ, ಎಲೆಕ್ಟ್ರಾನ್ ವೆನ್ ಇಟ್ ಕಮ್ಸ್ ನಿಯರ್ ಟು ದ ನ್ಯೂಕ್ಲಿಯಸ್ ಇಟ್ ರಿಬೌಂಡ್ಸ್ ಬ್ಯಾಕ್, ಅಥವಾ ಇಟ್ ಕೊಲೈಡ್ಸ್. ಎಲೆಕ್ಟ್ರಾನ್ ಅಂಡ್ ಎಲೆಕ್ಟ್ರಾನ್ ವೆನ್ ದೇ ಮೂವ್ ಟುವರ್ಡ್ಸ್ ಈಚ್ ಅದರ್ ದೇ ರಿಬೌಂಡ್ ಬ್ಯಾಕ್, ಆರ್ ವೆನ್ ಎಲೆಕ್ಟ್ರಾನ್ ಅರೈವ್ಸ್ ಅಟ್ ದ ನ್ಯೂಕ್ಲಿಯಸ್ ಇಟ್ ರಿಬೌಂಡ್ಸ್ ಬ್ಯಾಕ್ ಆರ್ ಕೊಲೈಡ್ಸ್ ಅಂತ ಈ ತರ ಹೇಳಿದೆ ನಾನು. ಅಂದ್ರೆ ಕೊಲಿಷನ್ ಬಿಟ್ವೀನ್ ಎಲೆಕ್ಟ್ರಾನ್ ಅಂಡ್ ನ್ಯೂಕ್ಲಿಯಸ್, ಕೊಲಿಷನ್ ಬಿಟ್ವೀನ್ ಎಲೆಕ್ಟ್ರಾನ್ ಅಂಡ್ ಎಲೆಕ್ಟ್ರಾನ್ ಅಂತ ಹೇಳಿದೆ. ಇಲ್ಲಿ ಎಲೆಕ್ಟ್ರಾನ್ ಲಿಟ್ರಲಿ ಡಿಕ್ಕಿ ಹೊಡೆಯಲ್ಲ, ಒಂದಕ್ಕೊಂದು ಬಂದು ಟಚ್ ಆಗೋದಿಲ್ಲ. ಅಥವಾ ಎಲೆಕ್ಟ್ರಾನ್ ಹೋಗಿ ನ್ಯೂಕ್ಲಿಯಸ್ಗೆ ಹಿಂಗೆ ಡ್ಯಾಶ್ ಹೊಡೆದು ವಾಪಸ್ ಬರೋದಿಲ್ಲ, ಆಯ್ತಾ? ಈ ಗೋಲಿಗಳು ಡಿಕ್ಕಿ ಹೊಡೆದಂಗೆ ಹೊಡೆಯೋದಿಲ್ಲ, ಗೋಲಿಗಳ ಥರ ಅವು ಘರ್ಷಣೆ ಆಗೋದಿಲ್ಲ. ಮತ್ತು ಏನಾಗುತ್ತೆ ಸರ್, ಇಲ್ಲಿ ಏನಾಗುತ್ತೆ ಅಂತ ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ ನೋಡಿ. ಈಗ ನ್ಯೂಕ್ಲಿಯಸ್ ಇದೆ, ಇದು ನ್ಯೂಕ್ಲಿಯಸ್. ಈಗ ಸೋಡಿಯಂ, ಫಾರ್ ಎಕ್ಸಾಂಪಲ್ ಸೋಡಿಯಂ ಅನ್ನ ಎಕ್ಸಾಂಪಲ್ ತಗೊಳ್ಳೋಣ. ಸೋಡಿಯಂ ಅಲ್ಲಿ 11 ಎಲೆಕ್ಟ್ರಾನ್ಸ್ ಇದಾವೆ. ನೀವು ಕೆಮಿಸ್ಟ್ರಿಯಲ್ಲಿ ಓದಿರ್ತೀರಾ. ಈ 11 ಎಲೆಕ್ಟ್ರಾನ್ಸ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಹೆಂಗೆ, 1s2 2s2 2p6 3s1 ಅಂತ, ಆಯ್ತಾ? 3s1. ಇದು ಕೆ ಶೆಲ್, ಇದು ಎಲ್ ಶೆಲ್, ಇದು ಎಂ ಶೆಲ್, ಈ ತರ. ಈಗ ಕೆ ಶೆಲ್ ಇಲ್ಲಿದೆ, ಇದರಲ್ಲಿ 2 ಎಲೆಕ್ಟ್ರಾನ್ಸ್ ಇದಾವೆ. ಎಲ್ ಶೆಲ್ ಇಲ್ಲಿದೆ, ಇದರಲ್ಲಿ 8 ಎಲೆಕ್ಟ್ರಾನ್ಸ್ ಇದಾವೆ. 2 3 4 5 6 7 8, ಯಾಕಂದ್ರೆ 2 6 2 8 ಇದನ್ನ ಕೆಮಿಸ್ಟ್ರಿನಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಓದಿರ್ತೀರಾ. ಇದು ಆದ ಮೇಲೆ ಕೊನೆಗೆ ಬರೋದು 3s1. ಇದು 3s1, ಆಯ್ತಾ? 3s1. ಈ 3s1 ಎಲೆಕ್ಟ್ರಾನ್ ಇದರಲ್ಲಿ ಇರೋದಿಲ್ಲ, ಬಿಟ್ಟು ಹೊರಗಡೆ ಓಡಾಡ್ಕೊಂಡಿರುತ್ತೆ. ಇದನ್ನ ಫ್ರೀ ಎಲೆಕ್ಟ್ರಾನ್ ಅಂತ ಕರೀತಾರೆ, ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕೂಡ ಕರೀತಾರೆ. ಈ ಎಲೆಕ್ಟ್ರಾನ್ ಅಲ್ಲಿ ಓಡಾಡ್ಕೊಂಡಿರುತ್ತೆ, ಅದಕ್ಕೇನು ಒಂದು ಬೈಂಡ್ ಅಂತ ಇರೋದಿಲ್ಲ. ಅಂತ ಒಂದು ಫ್ರೀ ಎಲೆಕ್ಟ್ರಾನು, ಅಂತ ಒಂದು ವೇಲೆನ್ಸ್ ಎಲೆಕ್ಟ್ರಾನು ಇನ್ನೊಂದು ಯಾವುದೋ ಸೋಡಿಯಂ ಆಟಮ್ ಇದೆ, ಇಲ್ಲಿ ಇನ್ನೊಂದು ಯಾವುದೋ ಸೋಡಿಯಂ ಆಟಮ್ ಇದೆ, ಇಲ್ಲಿಂದ ತಪ್ಪಿಸ್ಕೊಂಡು ಈ ಕಡೆ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಸೊ ಇದನ್ನ ತೆಗೆದ್ಬಿಡ್ತೀನಿ, ಈ ಬೇಡ ಇದು, ಆಯ್ತಾ? ಸೊ
ಈ ಎಲೆಕ್ಟ್ರಾನ್ ಆ ಕಡೆ ಬರ್ತಾ ಇದೆ ಏನಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ. ನಿಮಗೆಲ್ಲ ಗೊತ್ತಿದೆ ಎಲೆಕ್ಟ್ರಾನ್ ಈಸ್ ಎ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಅಂಡ್ ನ್ಯೂಕ್ಲಿಯಸ್ ಈಸ್ ಎ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ಸೊ ವೆನ್ ಎಲೆಕ್ಟ್ರಾನ್ ಮೂವ್ಸ್ ಟುವರ್ಡ್ಸ್ ದಿಸ್ ಅಂದ್ರೆ ನೆಗೆಟಿವ್ ಚಾರ್ಜ್ ಮೂವ್ ಟುವರ್ಡ್ಸ್ ದಿಸ್. ಇಲ್ಲಿ ಹತ್ತಿರದಲ್ಲಿ ಎಲೆಕ್ಟ್ರಾನ್ಸ್ ಫಸ್ಟ್ ಕಂಡುಬಿಡುತ್ತೆ. ಅದಕ್ಕೆ ಎಲೆಕ್ಟ್ರಾನ್ಸ್ ಫಸ್ಟ್ ಕಂಡಾಗ ಇಲ್ಲೂ ನೆಗೆಟಿವ್ ಚಾರ್ಜ್ ಅಂದ್ರೆ ಇದ್ರ ಸುತ್ತಲೂ ನೆಗೆಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಇದ್ರ ಸುತ್ತಲೂ ನೆಗೆಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಸೊ ಎರಡು ನೆಗೆಟಿವ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಇರೋದ್ರಿಂದ ಅವುಗಳ ಮಧ್ಯೆ ರಿಪಲ್ಷನ್ ಆಗುತ್ತೆ. ಸೊ ಅಂದ್ರೆ ಈ ಎಲೆಕ್ಟ್ರಾನ್ ನೇರವಾಗಿ ಹೋಗಿ ಇದಕ್ಕೆ ಡಿಕ್ಕಿ ಹೊಡೆಯೋದಿಲ್ಲ, ಬರ್ತಾ 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 ರಿಪೆಲ್ ಆಗಿ ಹಿಂಗೆ ಮೂವ್ ಆಗುತ್ತೆ. ಇದು ಒಂಥರ ಕೊಲಿಷನ್. ಇವಾಗ ಗೋಡೆಗೆ ಚೆಂಡೆಸ್ರೆ ಗೋಡೆಗೆ ತಗುಲಿ ವಾಪಸ್ ಬರುತ್ತೆ, ಇಲ್ಲಿ ತಗಲ್ದೇನೆ ಹಿಂಗೆ ಡಿವಿಯೇಟ್ ಆಗುತ್ತೆ. This we actually call as scattering. Scattering is a sort of collision only. ಆಮೇಲೆ ಈಗ ಲೈಟ್ ಯಾವುದೋ ಒಂದು ಗ್ಲಾಸ್ ಮೇಲೆ ಬೀಳುತ್ತೆ, ಬಿದ್ದು ರಿಫ್ಲೆಕ್ಷನ್ ಆಗುತ್ತೆ, ಅದು ಒಂಥರ ಕೊಲಿಷನ್. ಅದನ್ನು ಕೂಡ ನಾವು ಸ್ಕ್ಯಾಟರಿಂಗ್ ಅಂತ ಕರಿತೀವಿ. ಸೊ ಒಟ್ಟಲ್ಲಿ ಸ್ಕ್ಯಾಟರಿಂಗ್ ಆಗಲಿ, ಕೊಲಿಷನ್ ಆಗಲಿ, ರಿಫ್ಲೆಕ್ಷನ್ ಆಗಲಿ, ಅಲ್ಲಿ ಏನೇನಾಗುತ್ತಪ್ಪ ಅಂದರೆ ಇನ್ಸಿಡೆಂಟ್ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಆಮೇಲೆ ಈ ಥರ ರಿಜಿಡ್ ಬಾಡೀಸ್ ಅಥವಾ ಪಾರ್ಟಿಕಲ್ಸ್ ಅಂತ ಬಂದಾಗ ಕೈನೆಟಿಕ್ ಎನರ್ಜಿ ಚೇಂಜ್ ಆಗುತ್ತೆ, ಮೊಮೆಂಟಮ್ ಚೇಂಜ್ ಆಗುತ್ತೆ, ಹೀಗೆ ಏನೇನೋ ಬದಲಾವಣೆಗಳಾಗ್ತವೆ. ಆಯ್ತಾ? ಸೊ ಸ್ಕ್ಯಾಟರಿಂಗ್ ಅಂದ್ರೆ ಏನು? ಇಟ್ ಈಸ್ ಎ ಸಾರ್ಟ್ ಆಫ್ ಕೊಲಿಷನ್ ಇನ್ ವಿಚ್ ದೇರ್ ಇಸ್ ನೋ ಫಿಸಿಕಲ್ ಕಾಂಟ್ಯಾಕ್ಟ್ ಬಿಟ್ವೀನ್ ದೆಮ್. ಸೊ ಡಿಫೈನ್ ದಿ ಸ್ಕ್ಯಾಟರಿಂಗ್ ಅಂತಂದ್ರೆ ಇಟ್ ಈಸ್ ಎ ಕೈಂಡ್ ಆಫ್ ಕೊಲಿಷನ್ನಿನ ಒಂದು ವಿಧಾನ ಅದು. ಆದ್ರೆ ಅಲ್ಲಿ ಪಾರ್ಟಿಕಲ್ ನೇರವಾಗಿ ಟಚ್ ಆಗೋದಿಲ್ಲ, ಫಿಸಿಕಲ್ ಕಾಂಟ್ಯಾಕ್ಟ್ ಬರೋದಿಲ್ಲ ಅವೆರಡರ ಮಧ್ಯೆ. ಏನಾಗುತ್ತೆ ಅಲ್ಲಿ ಕೊಲಿಷನ್ ಆಗೋದು ಥ್ರೂ ಫೀಲ್ಡ್ಸ್. ಇವಾಗ ಕಾಮೆಟ್ಸ್ ಅಂತ ಕೇಳಿದ್ರೆ, ಧೂಮಕೇತು ಅಂತ ಕೇಳಿದಿರಲ್ವಾ, ಅದು ಭೂಮಿ ಕಡೆ ಬರ್ತಾ ಇದ್ದಾಗ ಕೆಲವೊಂದು ತುಂಬಾ ಫೋರ್ಸ್ ಆಗಿ ಬಂದು ಭೂಮಿಗೆ ಟಚ್ ಆಗ್ತವೆ. ಆದ್ರೆ ಮೆಜಾರಿಟಿ ಭೂಮಿ ಹತ್ರ ಬರ್ತಾನೆ ಹಿಂಗೆ ಡಿಫ್ಲೆಕ್ಟ್ ಆಗಿ ಹೋಗ್ತವೆ. ಇಲ್ಲಿ ಅರ್ತ್ ಇದೆ ಅಂತ ಇಟ್ಕೊಳ್ಳಿ, ಸಣ್ಣ ಕಾಮೆಟ್ಸ್, ಆಸ್ಟರಾಯ್ಡ್ಸ್, ಮಿಟರಾಯ್ಡ್ಸ್ ಏನೇನೋ ಬರ್ತಾವಲ್ಲ, ಅವು ಅರ್ತ್ ಅಟ್ಮಾಸ್ಫಿಯರ್ ಬರೋಷ್ಟೊತ್ತಿಗೆ ಡಿವಿಯೇಟ್ ಆಗೋಗಿರ್ತವೆ. ಯಾಕೆ ಅಂತಂದ್ರೆ ಅವೆರಡರ ಮಧ್ಯೆ ಏನೋ ಒಂದು ರಿಪಲ್ಸಿವ್ ಆಕ್ಷನ್ ಆಗ್ತಾ ಇರುತ್ತೆ, ಅಥವಾ ಇನ್ನೂ ಕೆಲವು ಅಟ್ಮಾಸ್ಫಿಯರ್ ಒಳಗಡೆ ಎಂಟರ್ ಆದ್ರೂ ಕೂಡ ಅವು ಬರ್ನ್ಔಟ್ ಆಗ್ತವೆ. ಗೊತ್ತಾಯ್ತಾ? ಸೊ ಇವು ಕೂಡ ಒಂಥರ ಸ್ಕ್ಯಾಟ್ರಿಂಗ್ ಏನೇ, ಒಂಥರ ಕೊಲಿಷನ್ ಏನೇ. ಸೊ ಒಟ್ಟಾರೆ ಏನಪ್ಪಾ ಅಂದ್ರೆ ಕೊಲಿಷನ್ ಅಂದ್ರೆ ಎರಡು ಆಬ್ಜೆಕ್ಟ್ಗಳ ಮಧ್ಯೆ ಫಿಸಿಕಲ್ ಕಾಂಟ್ಯಾಕ್ಟ್ ಇದ್ದು ಡಿವಿಯೇಷನ್ ಆಗಬೇಕು, ಅಥವಾ ಇಂಟ್ರಾಕ್ಷನ್ ಆಫ್ ದ ಫೀಲ್ಡ್ ಇದ್ದು ಡಿವಿಯೇಟ್ ಆಗಬೇಕು. ನೋಡಿ, ಇಲ್ಲಿ ಎಲೆಕ್ಟ್ರಾನ್ಗೂ ನ್ಯೂಕ್ಲಿಯಸ್ಗೂ ಆಕ್ಚುಲಿ ನ್ಯೂಕ್ಲಿಯಸ್ ಇಲ್ಲಿದೆ, ಇಲ್ಲಿ ತನಕ ಬಿಡೋದೇ ಇಲ್ಲ. ಈ ಹೊರಗಡೆ ಇರೋ ಎಲೆಕ್ಟ್ರಾನ್ಗಳು ಶೀಲ್ಡಿಂಗ್ ಎಲೆಕ್ಟ್ರಾನ್ ಅಂತ ಕೆಮಿಸ್ಟ್ರಿಲಿ ಕರೀತಿರಲ್ಲ, ಇವು ಈ ಎಲೆಕ್ಟ್ರಾನ್ ಪೂರ್ತಿ ಎಲ್ಲಿಗೆ ಹೋಗಿ ಬಿಡೋದೇ ಇಲ್ಲ. ಇವನ್ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಅಂತ ಕೇಳಿದಿರಲ್ವಾ ನೀವು? ಇದನ್ನ ಕೆಮಿಸ್ಟ್ರಿನಲ್ಲಿ ಹೇಳ್ತಾರೆ, ನಾನು ಇಂಟ್ರೊಡಕ್ಟರಿ ಕ್ಲಾಸಲ್ಲಿ ಹೇಳಿದ್ದೀನಿ. ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಅಷ್ಟೇ ನ್ಯೂಕ್ಲಿಯಸ್ ಹತ್ರ ಬರಬೇಕಾದ್ರೇನೆ ಹಿಂಗೆ ಡಿವಿಯೇಟ್ ಆಗುತ್ತೆ. ಯಾಕೆಂದ್ರೆ ಆಲ್ಫಾ ಈಸ್ ಪಾಸಿಟಿವ್, ನ್ಯೂಕ್ಲಿಯಸ್ ಈಸ್ ಪಾಸಿಟಿವ್, ಹತ್ರ ಹೋಗ್ತಾ 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 ಹಿಂಗೆ ಡಿವಿಯೇಟ್ ಆಗುತ್ತೆ. ಇವೆಲ್ಲ ಕೂಡ ಸ್ಕ್ಯಾಟರಿಂಗಿಗೆ ಎಕ್ಸಾಂಪಲ್ಸ್. ಐ ಹೋಪ್ ಯು ಫಾಲೋಡ್ ದಿಸ್ ಪಾಯಿಂಟ್. ಓಕೆ, ನೌ ಲೆಟ್ us proceed further. Dear students, I was talking about conservation of momentum in the case of collision. ಆಕ್ಚುಲಿ ನಾನು ಇಂದಿನ ವಿಡಿಯೋಗಳಲ್ಲಿ ಕನ್ಸರ್ವೇಷನ್ ಆಫ್ ಎನರ್ಜಿಯನ್ನು ನಾನು ತಗೊಂಡು ಮುಂದಕ್ಕೆ ಏನೇನೋ ಡಿರೈವೇಷನ್ಸ್ ಮಾಡಿದೆ. ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಆಗುತ್ತೆ ಅಂತ ಹೇಳಿದೆ ಅಷ್ಟೇ, ಅದನ್ನ ಪ್ರೂವ್ ಮಾಡಲಿಲ್ಲ. ಇವಾಗ ನೋಡಿ, ಪ್ರೂವ್ ಮಾಡ್ತೀನಿ. ಇವಾಗ ಆಬ್ಜೆಕ್ಟ್ ಮತ್ತೆ once again one dimension only. Once again I consider one dimension only. Mass m1 moves with velocity u1, collides with a body of mass m2. After the collision, this body also will move. Okay, so ಈಗ ಫಸ್ಟ್ ಆಬ್ಜೆಕ್ಟ್, ಸೆಕೆಂಡ್ ಆಬ್ಜೆಕ್ಟ್. ಫಸ್ಟ್ ಆಬ್ಜೆಕ್ಟ್ ಇನ ಮೊಮೆಂಟಮ್ ಚೇಂಜ್ ಆಗುತ್ತೆ, ಅದನ್ನ ಡೆಲ್ಟಾ p1 ಅಂತ ಕರಿತೀನಿ. ದಟ್ ಇಸ್ ದ ಚೇಂಜ್ ಇನ್ ದ ಮೊಮೆಂಟಮ್ ಆಫ್ ದ ಫಸ್ಟ್ ಆಬ್ಜೆಕ್ಟ್. ಈಗ ನಿಮಗೆ ನ್ಯೂಟನ್ಸ್ ಸೆಕೆಂಡ್ ಲಾ ಮತ್ತೆ ಇಂಪಲ್ಸ್ ಕಾನ್ಸೆಪ್ಟ್ ಅನ್ನ ಜ್ಞಾಪಿಸ್ಕೊಳ್ಳಿ. ನೋಡಿ, ಯಾವುದೇ ಒಂದು ಆಬ್ಜೆಕ್ಟ್ ಹೋಗಿ ಡಿಕ್ಕಿ ಹೊಡೆದಾಗ ಅವೆರಡರ ಮಧ್ಯೆ ಒಂದು ಕಾಂಟ್ಯಾಕ್ಟ್ ಬರುತ್ತಲ್ಲ, ಅದು ಸ್ವಲ್ಪ ಹೊತ್ತಷ್ಟೇ. ಈಗ ನೀವು ಕ್ರಿಕೆಟ್ ಇಂದ ಬ್ಯಾಟ್ ಇಂದ ಬಾಲ್ ಅನ್ನು ಹೊಡೆದಾಗ ಬಾಲ್ಗೂ ಮತ್ತೆ ಬ್ಯಾಟ್ಗೂ ಎಷ್ಟೊತ್ತು ಕಾಂಟ್ಯಾಕ್ಟ್ ಇರುತ್ತೆ? ವೆರಿ ಫ್ರಾಕ್ಷನ್ ಆಫ್ ಸೆಕೆಂಡ್. ಅದೇ ಟೆನ್ನಿಸ್ ರ್ಯಾಕೆಟ್ ಇಂದ ಬಾಲ್ ಅನ್ನು ನೀವು ಹಿಂಗೆ ಹೊಡೆದಾಗ ಬಾಲ್ಗೂ ಟೆನ್ನಿಸ್ ರ್ಯಾಕೆಟ್ಗೆ ಎಷ್ಟೊತ್ತು ಕಾಂಟ್ಯಾಕ್ಟ್ ಇರುತ್ತೆ? ಬಹಳ ಕಡಿಮೆ. ಈಗ ನಾನು ಕೆನ್ನೆಗೆ ಹೊಡಿತೀನಿ, ಪಟ್ ಅಂತ, ಎಷ್ಟೊತ್ತು ಟಚ್ ಆಗಿರುತ್ತೆ? ಫ್ರಾಕ್ಷನ್ ಆಫ್ ಸೆಕೆಂಡ್. ತುಂಬಾ ಹೊತ್ತು ಹಿಂಗೆ ಇಟ್ಕೊಂಡ್ರೆ ಲಾಂಗ್ ಡ್ಯೂರೇಷನ್ ಅಂತ, ಅದನ್ನ ನಾನು ಕೊಲಿಷನ್ ಅಂತ ಕರೀದಲ್ಲ, ಈ ಪ್ರೆಸ್ ಅಂತ ಕರೀತೀನಿ. ಐ ಕಾಲ್ ಇಟ್ ಆಸ್ ಪ್ರೆಸ್ಸಿಂಗ್. ಅದೇ ಪಟ್ ಅಂತ ಹೊಡೆದ್ರೆ ಅದು ಕೊಲಿಷನ್, ಹಾಗೆ ಬ್ಯಾಟ್ ಇಂದ ಹೊಡೆದ್ರೆ ಕೊಲಿಷನ್. ಹಾಗೆ ಇಲ್ಲಿ ಕೂಡ ಈ ಪಾರ್ಟಿಕಲ್ ಬಂದು ಇದನ್ನ ಡಿಕ್ಕಿ ಹೊಡಿಯುತ್ತಲ್ಲ, ಹೊಡೆದಾಗ ಇರುವಂತ ಟೈಮ್ ತುಂಬಾ ಕಡಿಮೆ, ಫ್ರಾಕ್ಷನ್ ಆಫ್ ಸೆಕೆಂಡ್. ಅದನ್ನ ನಾನು
ಡೆಲ್ಟಾ ಟಿ ಅಂತ ಕರಿತೀನಿ, ಡೆಲ್ಟಾ ಟಿ ಅಂತ ಕರಿತೀನಿ. ನಿಮಗೆ ಗೊತ್ತಿದೆ ಚೇಂಜ್ ಇನ್ ದ ಮೊಮೆಂಟಮ್ ಈಸ್ ಈಕ್ವಲ್ ಟು ಇಂಪಲ್ಸ್ ಅಂತ. ಸರ್ ಇಂಪಲ್ಸ್ ಅಂದ್ರೆ ಏನು ಸರ್? ಇಟ್ ಈಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಟೈಮ್ ಆಫ್ ಆಕ್ಷನ್. ಟೈಮ್ ಆಫ್ ಆಕ್ಷನ್, ಫೋರ್ಸ್ ಇಂಟು ಟೈಮ್ ಆಫ್ ಆಕ್ಷನ್ ಈಸ್ ನಥಿಂಗ್ ಬಟ್ ಇಂಪಲ್ಸ್. ಗೊತ್ತಾಯ್ತಾ? ಸೊ ಈಗ ಇದು ಯಾವ ಫೋರ್ಸ್ ಸರ್? ಇದು ಯಾವ ಫೋರ್ಸ್ ಅಂತಂದ್ರೆ ಫೋರ್ಸ್ ಆಕ್ಟಿಂಗ್ ಆನ್ ದ ಫಸ್ಟ್ ಬಾಡಿ ಡ್ಯೂ ಟು ಸೆಕೆಂಡ್ ಬಾಡಿ. ಈಗ ನೋಡಿ ಸೆಕೆಂಡ್ ಬಾಡಿ ಇಲ್ಲಿದೆ, ಫಸ್ಟ್ ಬಾಡಿ ಹೋಗಿ ಹೊಡೆದಾಗ ಅದು ಇದರ ಮೇಲೆ ಫೋರ್ಸ್ ಅನ್ನು ಎಕ್ಸರ್ಟ್ ಮಾಡುತ್ತೆ. ಆಯ್ತಾ? ಅದು ಆಕ್ಷನ್ ಅಂತ ಕರಿಬಹುದು, ಆಕ್ಷನ್ ಅಂತ ಕರಿಬಹುದು. ಅದರಿಂದ ಮೊಮೆಂಟಮ್ ಚೇಂಜ್ ಆಗುತ್ತೆ. ಅದೇ ತರ ಸೆಕೆಂಡ್ ಬಾಡಿಗೂ ಮೊಮೆಂಟಮ್ ಚೇಂಜ್ ಆಗುತ್ತೆ. ದಟ್ ಈಸ್ ಡೆಲ್ಟಾ ಪಿ ಟು. ಅದಕ್ಕೋಸ್ಕರನೇ ಅಲ್ವಾ ಅದು ಮೂವ್ ಆಗೋದು? ಹೌದು ಸರ್, ಅದಕ್ಕೆ ಮೂವ್ ಆಗ್ತಾ ಇರೋದು. ಹಾಗಾದ್ರೆ ಈ ಮೊಮೆಂಟಮ್ ಚೇಂಜ್ ಅನ್ನ ಹೆಂಗೆ ಬರೆಯೋದು? ಈ ಮೊಮೆಂಟಮ್ ಚೇಂಜ್ ಅನ್ನ ಹೆಂಗೆ ಬರೆಯೋದು? ಇಟ್ ಈಸ್ ಆಲ್ಸೋ ಫೋರ್ಸ್ ಇಂಟು ಟೈಮ್ ಓನ್ಲಿ. ಇಟ್ ಈಸ್ ಆಲ್ಸೋ ಫೋರ್ಸ್ ಇಂಟು ಟೈಮ್. ಯಾಕೆ ಸರ್ ಡೆಲ್ಟಾ ಟಿ ಸೇಮ್? ಯಾಕೆ ಅಂತಂದ್ರೆ M1 M2 ಟಚ್ ಆಗಿದ್ದು ಡೆಲ್ಟಾ ಟಿ ಇಂಟರ್ವೆಲ್ಗೆ, M1 M2 ಟಚ್ ಆಗಿದ್ದು ಡೆಲ್ಟಾ ಟಿನೇ, M2 M1 ಅನ್ನ ಟಚ್ ಆಗಿದ್ದು ಡೆಲ್ಟಾ ಟಿನೇ. ಈಗ ನೋಡ್ರಿ, ಈ ಎರಡು ಪೇರನ್ನ ಹಿಂಗೆ ತಂದೆ ವಾಪಸ್ ತಗೊಂಡೋದೆ. ಟಚ್ ಆದಾಗ ಇದನ್ನ ಡೆಲ್ಟಾ ಟಿ ಅಷ್ಟು ಟೈಮ್ನಷ್ಟು ಟಚ್ ಆಗಿತ್ತು, ಇದು ಅಷ್ಟೇ ಡೆಲ್ಟಾ ಟಿ ಟೈಮ್, ಅಂದರೆ ಡೆಲ್ಟಾ ಟಿ ಸೇಮ್. ವಾಟ್ ಅಬೌಟ್ ಎಫ್ ಸರ್? ನೋಡಿ M2 exerted force on M1, that I wrote it as F12. ಈಗ M1 is putting force on M2, therefore I should write it as F21. That is force on second body due to first body, and this is force of second body due to first, this is force due to first body on the second. Sorry, force on first body due to second. Now according to Newton's third law, F12 is equal to minus F21. ಹೌದಲ್ವಾ? ಕರೆಕ್ಟ್ ಸರ್. ಆ ಬೇಸಿಸ್ ಮೇಲೆ ಇದನ್ನು ನಾನು ಡೆಲ್ಟಾ P1, ಓಕೆ, ಡೆಲ್ಟಾ P1 ಈಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ P2 ಅಂತ ಬರೀತೀನಿ. ಹೆಂಗೆ ಸರ್ ಬರೆದ್ರಿ? ಇದು ಸ್ವಲ್ಪ ಯಾಕೆ ಕನ್ಫ್ಯೂಸ್ ಆಯ್ತಲ್ಲ ಸರ್ ಸ್ಟೆಪ್? ಹೇಳ್ತೀನಿ ನೋಡಿ. F12 ಡೆಲ್ಟಾ ಟಿ ಆಯ್ತಾ? ಡೆಲ್ಟಾ ಟಿ, ಓಕೆ, ದಟ್ ಈಸ್ ಡೆಲ್ಟಾ P1 F12 ಡೆಲ್ಟಾ ಟಿ. ಇದನ್ನು ನಾನು ಬರೆಯೋದಾದರೆ F21 ಅಲ್ಲಿ ಬರೆಯೋದಾದರೆ ಮೈನಸ್ F21 ಡೆಲ್ಟಾ ಟಿ ಅಂತ ಬರೀಬೋದಲ್ವಾ? ಹೆಂಗೆ? ಯಾಕಂದರೆ ಡೆಲ್ಟಾ ಟಿ ಸೇಮು. F21 ಸೇಮ್ ಅಲ್ಲ. F12 ಈಸ್ ಈಕ್ವಲ್ ಟು ಮೈನಸ್ F21 ಅಂತ, ಹೌದಲ್ವಾ? ಯಾಕೆ ಸರ್? ಯಾಕೆಂದರೆ ನ್ಯೂಟನ್ಸ್ ಥರ್ಡ್ ಲಾ ಹೇಳ್ಬಿಟ್ಟಿದ್ಯಪ್ಪ ನನಗೆ. ಹಾಗಾದರೆ ಇದಿಷ್ಟನ್ನು ನಾನು ಡೆಲ್ಟಾ P1 ಅಂತ ಬರೆದ್ರೆ, ಇದಿಷ್ಟನ್ನು ನಾನು ಡೆಲ್ಟಾ P2 ಅಂತ ಬರೆದ್ರೆ, ಡೆಲ್ಟಾ P1 ಈಕ್ವಲ್ಸ್ ಮೈನಸ್ ಡೆಲ್ಟಾ P2. ಗೊತ್ತಾಯ್ತಾ? ಡೆಲ್ಟಾ P1 ಈಕ್ವಲ್ಸ್ ಮೈನಸ್ ಡೆಲ್ಟಾ P2. ಈಗ ಇದನ್ನ ಡೆಲ್ಟಾ P1 ಪ್ಲಸ್ ಡೆಲ್ಟಾ P2 ಈಸ್ ಈಕ್ವಲ್ ಟು 0. ದಟ್ ಈಸ್ ಸಮ್ ಆಫ್ ದ ಚೇಂಜ್ ಇನ್ ಮೊಮೆಂಟಮ್, ಇನಿಷಿಯಲ್ ಮೊಮೆಂಟಮ್ ಆ್ಯಂಡ್ ಫೈನಲ್ ಮೊಮೆಂಟಮ್ ಈಸ್ ಆಲ್ವೇಸ್ 0, ಅಥವಾ ಇನಿಷಿಯಲ್ ಮೊಮೆಂಟಮ್ ಈಸ್ ಆಲ್ವೇಸ್ ಈಕ್ವಲ್ ಟು ಫೈನಲ್ ಮೊಮೆಂಟಮ್. ಸೊ ಇದನ್ನು ಕೂಡ ಕೇಳಬಹುದು ಡಿರೈವೇಷನ್ಗೆ, ಅದಕ್ಕೆ ಮಾಡಿದ್ದೀನಿ. ಆಯ್ತಾ? ಸೊ ಇಷ್ಟು ಹೇಳಿದ ಮೇಲೆ ಕೊಲಿಷನ್ ಇನ್ 2 ಡೈಮೆನ್ಷನ್ನಿಗೆ ಒಂದು ಸ್ವಲ್ಪ ಬರೋಣ. ಕೊಲಿಷನ್ ಇನ್ 2 ಡೈಮೆನ್ಷನ್ ಆಗಲೇ ಹೇಳಿದ್ದೀನಿ. ಆಫ್ಟರ್ ದ ಕೊಲಿಷನ್, if a body continues to move in the straight line, it is collision in 1 dimension. After the collision, if a body deviates through certain angle, maybe theta1 or theta2 ಆ ಥರ, ಬಟ್ ಇಟ್ ಈಸ್ ಮೂವಿಂಗ್ ಇನ್ ದ ಸೇಮ್ ಪ್ಲೇನ್. ಈಗ ಕೇರಮ್ ಬೋರ್ಡ್ ಆಡ್ತಾ ಇದ್ದೀರಾ, ಪಾನನ್ನು ಹೊಡೆದ್ರಿ, ಸ್ಟ್ರೈಕರಿಂದ ಹೊಡೆದಾಗ ಆ ಬೋರ್ಡ್ ಮೇಲೇ ಮೂವ್ ಆಗ್ತವೆ. ಸ್ಟ್ರೈಟ್ ಆಗೋದ್ರೆ 1 ಡೈಮೆನ್ಷನ್, ಹೊಡೆದಾಗ ಒಂದು ಸ್ವಲ್ಪ ಡಿವಿಯೇಟ್ ಆಗೋದ್ರೆ ಅದು 2 ಡೈಮೆನ್ಷನ್. ಆಮೇಲೆ ಬಿಲಿಯರ್ಡ್ಸ್ ಅನ್ನು ನೋಡಿದ್ದೀರಾ, ಸ್ನೂಕರ್ ಬಾಲ್, ಬಿಲಿಯರ್ಡ್ಸ್ ಹೊಡಿತಾರಲ್ಲ, ಹೀಗೆ ಸ್ಟಿಕ್ ಇಂದ ಹೊಡಿತಾರಲ್ವಾ, ಅದು ಕೂಡ ಬೋರ್ಡ್ ಮೇಲೇನೆ ಮೂವ್ ಆಗ್ತಾ ಇರುತ್ತೆ. ಯಾವ ಬಾಲನ್ನು ಹಾರ್ಕೊಂಡು ಮೇಲೆ ಬರೋದಿಲ್ಲ. ಒಂದ್ ವೇಳೆ ಹಾರ್ಕೊಂಡು ಮೇಲೆ ಬಂತು ಅಂತಂದ್ರೆ ದಟ್ ಈಸ್ ನೋ ಮೋರ್ ಇನ್ ದ ಸೇಮ್ ಪ್ಲೇನ್. ನೀವು ಇನಿಷಿಯಲ್ ಈ ತರ ಇತ್ತು ಪ್ಲೇನು, ಈಗ ಈ ತರ ಇದೆ, ದೇ ಆರ್ ನಾಟ್ ಇನ್ ದ ಸೇಮ್ ಪ್ಲೇನ್. ಸೊ ಸೇಮ್ ಲೈನ್ ಅಲ್ಲಿ ಇದ್ರೆ 1 ಡೈಮೆನ್ಷನ್, ಸೇಮ್ ಪ್ಲೇನ್ ಅಲ್ಲಿ ಇದ್ರೆ 2 ಡೈಮೆನ್ಷನ್, ಡಿಫ್ರೆಂಟ್ ಪ್ಲೇನ್ಸ್ ಅಲ್ಲಿ ಇದ್ರೆ ಅದು 3 ಡೈಮೆನ್ಷನ್. ಈಗ ಫಾರ್ ಎಕ್ಸಾಂಪಲ್ ಫುಟ್ಬಾಲ್ ಆಡ್ತಾ ಇರ್ತಾರೆ, ಫುಟ್ಬಾಲ್ ಅಲ್ಲಿ ನಿಧಾನಕ್ಕೆ ಕಾಲಲ್ಲಿ ಹೀಗೆ ಚೆಂಡನ್ನ ತಳ್ಕೊಂಡು ಹೋದ್ರೆ
ಫೀಲ್ಡಲ್ಲಿ ಅದು 1 ಡೈಮೆನ್ಷನ್ ಮತ್ತು 2 ಡೈಮೆನ್ಷನ್. ಅದನ್ನೇ ನೀನು ಕಿಕ್ ಹೊಡೆದ್ಬಿಟ್ರೆ ಮೇಲಕ್ಕೆ ಹಾರ್ಕೊಂಡು ಹೋದರೆ ಅದು 3 ಡೈಮೆನ್ಷನ್. ಕ್ರಿಕೆಟು ಅಷ್ಟೇ, ನೀನು ಹುಕ್ ಮಾಡಿದರೆ ಆಯಿತಾ, ಅಥವಾ ಫ್ಲೈಟ್ ಮಾಡಿದರೆ ಅದು 3 ಡೈಮೆನ್ಷನ್. ಹಾಕಿನೂ ಕೂಡ ಅಷ್ಟೇ, ಎಲ್ಲ ಕಡೆಗೂ ಅಷ್ಟೇ. ಒಟ್ಟಾರೆ ಆಬ್ಜೆಕ್ಟು ಪ್ಲೇನಲ್ಲಿ ಹೋದರೆ 2 ಡೈಮೆನ್ಷನ್ನು, ಸ್ಪೇಸಲ್ಲಿ ಹೋದರೆ 3 ಡೈಮೆನ್ಷನ್. ಆಕ್ಸಿಡೆಂಟ್ ಆದಾಗಲೂ ಅಷ್ಟೇ, ಡಿಕ್ಕಿ ಹೊಡೆದ್ಬಿಟ್ಟು ಈ ಥರ ತಿರುಗಿಕೊಂಡ್ರೆ ಅದು 2 ಡೈಮೆನ್ಷನಲ್ ಮೋಷನ್. ಸೊ 2 ಡೈಮೆನ್ಷನಲ್ ಮೋಷನಲ್ಲೂ ಕೂಡ 2 ಡೈಮೆನ್ಷನಲ್ ಕೊಲಿಷನ್. 2 ಡೈಮೆನ್ಷನಲ್ ಕೊಲಿಷನ್ನಲ್ಲೂ ಕೂಡ ಕೈನೆಟಿಕ್ ಎನರ್ಜಿ, ಮೊಮೆಂಟಮ್, ಕನ್ಸರ್ವೇಷನ್ ಆಗೇ ಆಗ್ತವೆ. ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತೂ 100%. ಕೈನೆಟಿಕ್ ಎನರ್ಜಿ ಇಟ್ ಮೇ ಬಿ ಫುಲ್ಲಿ ಕನ್ವರ್ಟೆಡ್ ಆರ್ ಫುಲ್ಲಿ ಕನ್ಸರ್ವ್ಡ್. ಕನ್ವರ್ಟೆಡ್ ಆದರೆ ಇನ್ ಎಲಾಸ್ಟಿಕ್ಕು, ಕನ್ಸರ್ವ್ ಆದರೆ ಎಲಾಸ್ಟಿಕ್. ಆಯಿತಾ? ಈಗ ಸದ್ಯಕ್ಕೆ ನೋಡಿ, ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ ಅಂದ್ಕೊಳ್ಳೋಣ, ಅದನ್ನು ಮಾಸ್ m2 ಅಂದ್ಕೊಳ್ಳೋಣ. ದಿಸ್ ಈಸ್ ಮೈ ವೈ ಆಕ್ಸಿಸ್, ದಿಸ್ ಈಸ್ ವೈ ಆಕ್ಸಿಸ್, ದಿಸ್ ಈಸ್ ನೆಗೆಟಿವ್ ವೈ ಆಕ್ಸಿಸ್, ಆ್ಯಂಡ್ ದಿಸ್ ಈಸ್ ಎಕ್ಸ್ ಆಕ್ಸಿಸ್. ಈ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ತಗೋತಾ ಇದ್ದೀರಾ? ಆಗಲೇ ಹೇಳಿದ್ನಲ್ಲ ನೋಡಿ, ಇಲ್ಲಿ ಬರೀ ಎಕ್ಸ್ ಆಕ್ಸಿಸ್ ತೊಗೊತಿದ್ದೆ 1 ಡೈಮೆನ್ಷನ್. ಈಗ 2 ಡೈಮೆನ್ಷನಲ್ಲಿ ಹೋಗೋ ಚಾನ್ಸ್ ಇರೋದ್ರಿಂದ ನಾನು ಎಕ್ಸ್ ಆ್ಯಂಡ್ ವೈ ಎರಡು ತಗೋತೀನಿ. ಈಗ ಒಂದು ಆಬ್ಜೆಕ್ಟ್ ಮಾಸ್ m1 ಮೂವ್ಸ್ ವಿತ್ ಸರ್ಟನ್ ವೆಲಾಸಿಟಿ ಸೇ u. ಆಯ್ತಾ? ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ? ಇಟ್ ಮೂವ್ಸ್ ಅಲಾಂಗ್ x ಡೈರೆಕ್ಷನ್. ಆಫ್ಟರ್ ದ ಕೊಲಿಷನ್ ದಿಸ್ ವಿಲ್ ಮೂವ್ ಲೈಕ್ ದಿಸ್, ದಿಸ್ ವಿಲ್ ಮೂವ್ ಲೈಕ್ ದಿಸ್ ವಿತ್ ವೆಲಾಸಿಟಿ v1 ಮಾಸ್ m1. ದಿಸ್ ವಿಲ್ ಮೂವ್ ಲೈಕ್ ದಿಸ್, ದಿಸ್ ವಿಲ್ ಮೂವ್ ಲೈಕ್ ದಿಸ್ ಮಾಸ್ m2 moves with velocity v2. So with certain angle theta 1 and theta 2. ಈಗ ನಮ್ಮ ಪ್ರಶ್ನೆ ಏನು? ಮೊಮೆಂಟಮ್ ಕನ್ಸರ್ವೇಷನ್ ಮತ್ತೆ ಕನ್ಸರ್ವೇಷನ್ ಆಫ್ ಎನರ್ಜಿ ಹೆಂಗೆ ಬರೆಯೋದು? ಫಸ್ಟ್ ಮೊಮೆಂಟಮ್ ಕನ್ಸರ್ವೇಷನ್ಗೆ ಬರ್ತೀನಿ. ನೋಡಿ, ಇಲ್ಲಿ ವೆಲಾಸಿಟಿನ ನಾವು ಕಾಂಪೊನೆಂಟ್ಸ್ ಆಗಿ ಡಿವೈಡ್ ಮಾಡಬೇಕು. ಫಸ್ಟ್ ಆಬ್ಜೆಕ್ಟಿನ ವೆಲಾಸಿಟೀಸ್ ಬರೆಯೋಣ. ಫಾರ್ ಫಸ್ಟ್ ಆಬ್ಜೆಕ್ಟ್ ವೆಲಾಸಿಟಿ ಬಂದು ಹಾರಿಸಾಂಟಲ್ ಕಾಂಪೊನೆಂಟ್. ಇದನ್ನು ನೀವು ಆಗ್ಲೇ ಮೋಷನ್ ಇನ್ 1 ಡೈಮೆನ್ಷನ್ ಮತ್ತೆ ವೆಕ್ಟರ್ಸ್ ಚಾಪ್ಟರ್ಲಿ ಕಲ್ತಿದ್ದೀರಾ. ದಟ್ ಈಸ್ v1 cos theta 1. ವರ್ಟಿಕಲ್ ಡೈರೆಕ್ಷನ್ v1 sin theta 1. ದಿಸ್ ಈಸ್ ಫಾರ್ ಫಸ್ಟ್ ಆಬ್ಜೆಕ್ಟ್. ಫಾರ್ ಸೆಕೆಂಡ್ ಆಬ್ಜೆಕ್ಟ್ write the velocity components. Again it is v1 cos theta 1 only. ನೋಡಿ, ಇದನ್ನು ನಾನು v1 ಅಂತ ಹಿಂಗೆ ಮತ್ತೆ v2 ಯಾಕಂದ್ರೆ ಅದರ ವೆಲಾಸಿಟಿ v2 ಆಗಿದೆ, ಈ ತರ ಬರಿತೀನಿ. ಥೀಟಾ 1 ಅಲ್ಲ, ಅದು ಥೀಟಾ 2, ಯಾಕಂದ್ರೆ ದಿಸ್ ಆಂಗಲ್ ಐ ಹ್ಯಾವ್ ಟು ಕನ್ಸಿಡರ್. ಸರಿನಾ? ಸೊ ಇದನ್ನ ನಾನು ರಿಸಾಲ್ವ್ ಮಾಡ್ತಿದ್ದೀನಿ. ನೋಡಿ, ರೆಸಲ್ಯೂಷನ್ ಅಂದ್ರೆ ಹಿಂಗೆ, ವೆಕ್ಟರ್ ಹೀಗಿದ್ರೆ ಇದೊಂದು ಕಾಂಪೊನೆಂಟ್, ಇದು ಎಕ್ಸ್ ಕಾಂಪೊನೆಂಟು, ಇದು ವೈ ಕಾಂಪೊನೆಂಟು, ಇದು ವೈ ಕಾಂಪೊನೆಂಟು. ಅದೇ ವೆಲಾಸಿಟಿ ಹಿಂಗಿದ್ರೆ ದಿಸ್ ಈಸ್ ಎಕ್ಸ್ ಕಾಂಪೊನೆಂಟ್, ದಿಸ್ ಈಸ್ ವೈ ಕಾಂಪೊನೆಂಟ್, ದಿಸ್ ಈಸ್ ವೈ ಕಾಂಪೊನೆಂಟ್. ಆಯ್ತಾ? ನೋಡಿ, ಇಲ್ಲಿ ವೈ ಕಾಂಪೊನೆಂಟ್ ಪಾಸಿಟಿವ್ ಇದೆ, ಇಲ್ಲಿ ವೈ ಕಾಂಪೊನೆಂಟ್ ನೆಗೆಟಿವ್ ಇದೆ. ಸೊ ಸೆಕೆಂಡ್ ಆಬ್ಜೆಕ್ಟ್ ಅಲ್ಲಿ ಅದೇ ಆಗೋದು. ವೈ ಕಾಂಪೊನೆಂಟ್ ಫಾರ್ ಎಕ್ಸ್ ಕಾಂಪೊನೆಂಟ್ v2 cos theta 2 ಸರಿ, ವೈ ಕಾಂಪೊನೆಂಟು v2 sin theta 2ನೇ ಸರಿ, ಬಟ್ ನೆಗೆಟಿವ್ ಸೈನ್. ಯಾಕೆ ಸರ್ ನೆಗೆಟಿವ್ ಸೈನು? ಬಿಕಾಸ್ ಇಟ್ ಈಸ್ ಇನ್ ದಿ ನೆಗೆಟಿವ್ ಡೈರೆಕ್ಷನ್. ಅರ್ಥ ಆಯ್ತಲ್ವಾ? ಸೊ ನಾನು ವೆಲಾಸಿಟಿ ನೋಡಿ, ಇಲ್ಲಿ ಆ ಪ್ರಾಬ್ಲಮ್ ಇರಲಿಲ್ಲ. u1 u2 v1 v2 ಅಷ್ಟೇ. ಯಾಕೆ? ಬಿಕಾಸ್ ಐ ಟುಕ್ ಥೀಟಾಸ್ ಆಸ್ 0. ನೋಡಿ, ಇಲ್ಲೂ ಅಷ್ಟೇ. ಇವಾಗ ಥೀಟಾ 0 ಆಯಿತು ಅಂದರೆ, ಇಫ್ ಇಟ್ ಗೋಸ್ ಸ್ಟ್ರೈಟ್ ದೆನ್ cos 0 ಈಸ್ 1. ಓನ್ಲಿ v1, there is no vertical velocity. ಆಯ್ತಾ? ಹಾಗೇನೆ ಇದಕ್ಕೂ ಕೂಡ cos theta 2 0, v2 ಓನ್ಲಿ ಹಾರಿಸಾಂಟಲ್, there is no vertical component. 1 ಡೈಮೆನ್ಷನ್ ಅಂದರೆ ಒಂದೇ ವೆಲಾಸಿಟಿ, ಹಾರಿಸಾಂಟಲ್ ಅಷ್ಟೇನೆ, ವರ್ಟಿಕಲ್ ಇಲ್ಲ. ಅದೇ 2 ಡೈಮೆನ್ಷನ್ ಬಂದರೆ ಎಲ್ಲ ಕಾಂಪೊನೆಂಟ್ಸು ಇರ್ತವೆ ಅಲ್ವಾ? ಈಗ ಬರೆಯೋಣ ಕೈನೆಟಿಕ್, ಮೊಮೆಂಟಮ್ ಅನ್ನು ಬರೆಯೋಣ. ಫಸ್ಟು ಇನಿಷಿಯಲ್ ಮೊಮೆಂಟಮ್ m1u, ಯಾಕೆಂದ್ರೆ ಇದೊಂದೇ ಅಲ್ವಾ ಮೂವ್ ಆಗ್ತಿರೋದು, ಈಸ್ ಈಕ್ವಲ್ ಟು ಬರೀ ಎಕ್ಸ್ ಆಕ್ಸಿಸ್ ಮೊಮೆಂಟಮ್, ದಟ್ ಈಸ್ ಓನ್ಲಿ ಫಾರ್ ಎಕ್ಸ್ ಆಕ್ಸಿಸ್, m1u is equal to m1 ಫೈನಲ್ v1 cos theta 1 plus m2 v2 cos theta 2. ಇದು ಮೊಮೆಂಟಮ್ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್, ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್. ಅದೇ ಕನ್ಸರ್ವೇಷನ್ ಅಲಾಂಗ್ ವೈ ಆಕ್ಸಿಸ್ ಬಂದರೆ ಸಮಥಿಂಗ್ ಈಸ್ ಈಕ್ವಲ್ ಟು, ನಾವು ಕಮಾಂಡ್ ಟೆಲ್ ಮಿ ವಾಟ್ ಈಸ್ ದ ಇನಿಷಿಯಲ್ ಮೊಮೆಂಟಮ್ ಅಲಾಂಗ್ ವೈ ಆಕ್ಸಿಸ್. ಅಂದರೆ ಬಾಡಿ ಇನಿಷಿಯಲಿ ಯಾವ ಕಡೆಗೆ ಹೋಗ್ತಾ ಇತ್ತು? ಇಟ್ ವಾಸ್ ಮೂವಿಂಗ್ ಓನ್ಲಿ ಅಲಾಂಗ್ ಎಕ್ಸ್ ಆಕ್ಸಿಸ್. ವೈ ಆಕ್ಸಿಸ್ ಇರಲಿಲ್ಲ ಇನಿಷಿಯಲಿ, ದೇರ್ ವಾಸ್ ನೋ ವೈ ಆಕ್ಸಿಸ್ ಕಾಂಪೊನೆಂಟ್, ದೇರ್ಫೋರ್ ಇನಿಷಿಯಲ್ ವೈ ಕಾಂಪೊನೆಂಟ್ is 0.
ಅರ್ಥ ಆಗ್ತಿದೆಯಾ? ಎಸ್ ಸರ್. ಯಾಕೆಂದ್ರೆ ಬಾಡಿ ವಾಸ್ ಮೂವಿಂಗ್ ಓನ್ಲಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಆಯ್ತಾ. ಹಾಗಾಗಿ ಇನಿಷಿಯಲಿ ದೇರ್ ವಾಸ್ ನೋ ಮೊಮೆಂಟಮ್ ಅಲಾಂಗ್ ವೈ ಆಕ್ಸಿಸ್. ಬಟ್ ಡಿಕ್ಕಿ ಹೊಡೆದ ಮೇಲೆ ಮೊಮೆಂಟಮ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಒಂದು ಸ್ವಲ್ಪ ಎಕ್ಸ್ ಆಕ್ಸಿಸ್ ಕಡೆಗೆ, ಒಂದು ಸ್ವಲ್ಪ ವೈ ಆಕ್ಸಿಸ್ ಕಡೆಗೆ. ಈಗ ವೈ ಆಕ್ಸಿಸ್ ಕಡೆಗೆ ಎಷ್ಟಿದೆ ಬರೆಯೋಣ. m1 v1 sin θ1 ಮಾಸ್ ಇಂಟು ವೆಲಾಸಿಟಿ ಮೈನಸ್ ಯಾಕೆ ದಿಸ್ ಒನ್. ಸೊ m2 v2 sin θ2 ಗೊತ್ತಾಯ್ತಾ. ಸೊ ಇದು ಮೊಮೆಂಟಮಿನ ಫಾರ್ಮುಲಾ. ಚೇಂಜ್ ಇನ್ ಮೊಮೆಂಟಮ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಚೇಂಜ್ ಇನ್ ಮೊಮೆಂಟಮ್ ಅಲಾಂಗ್ ವೈ ಆಕ್ಸಿಸ್, ಕನ್ಸರ್ವೇಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಕನ್ಸರ್ವೇಷನ್ ಅಲಾಂಗ್ ವೈ ಆಕ್ಸಿಸ್. ಈಗ ಕೈನೆಟಿಕ್ ಎನರ್ಜಿಗೆ ಬರೋಣ, ಕನ್ಸರ್ವೇಷನ್ ಆಫ್ ಕೈನೆಟಿಕ್ ಎನರ್ಜಿಗೆ ಬರೋಣ. ಇನಿಷಿಯಲಿ ಕೈನೆಟಿಕ್ ಎನರ್ಜಿ ಎಷ್ಟಿತ್ತು ಹೇಳಿ, ಬರೀ ಇದೊಂದ್ರದೇ ಕೈನೆಟಿಕ್ ಎನರ್ಜಿ ಇದ್ದಿದ್ದು ಹಾಫ್ m1u², ಹೌದಲ್ವೇನ್ರಿ. ಫೈನಲ್ ಆಗಿ ಎಷ್ಟಿರುತ್ತೆ ಸರ್? ಫೈನಲ್ ಆಗಿ ಕೈನೆಟಿಕ್ ಎನರ್ಜಿನ ಎಕ್ಸ್ ಆಕ್ಸಿಸ್ ಅಂತ ವೈ ಆಕ್ಸಿಸ್ ಅಂತ ಸ್ಪ್ಲಿಟ್ ಮಾಡಬೇಕಾ ಸರ್? ಇಲ್ಲ, ಮಾಡಂಗಿಲ್ಲ. ಯಾಕೆ ಸರ್ ಮಾಡಂಗಿಲ್ಲ? ಯಾಕೆ ಅಂದರೆ ಎನರ್ಜಿ ಬಂದು ಸ್ಕೇಲಾರ್ ಕ್ವಾಂಟಿಟಿ, ಅದು ವೆಕ್ಟರ್ ಅಲ್ಲ, ಡೈರೆಕ್ಷನ್ಸ್ ಇರೋದಿಲ್ಲ. ಮತ್ತು ಮೊಮೆಂಟಮ್ನ ಯಾಕೆ ಸರ್ ಸ್ಪ್ಲಿಟ್ ಮಾಡಿದ್ರಿ? ಯಾಕೆಂದರೆ ಮೊಮೆಂಟಮ್ ಬಂದು ವೆಕ್ಟರ್ ಕ್ವಾಂಟಿಟಿ, ಅದು ಯಾಕೆ ಡೈರೆಕ್ಷನ್ ಇದೆ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಝೆಡ್ ಆಕ್ಸಿಸ್ ಅಂತ ಡೈರೆಕ್ಷನ್ ಅನ್ನು ಬರಿತೀವಿ. ಆದರೆ ಎನರ್ಜಿಗೆ ಬರೆಯಂಗಿಲ್ಲ, ಬರೀ ಟೋಟಲ್ ವ್ಯಾಲ್ಯೂ ಅಷ್ಟೇನೆ. ಸರಿ ಸರ್, ಆಯ್ತು, ಒಪ್ಕೋತೀವಿ. ಹಾಗಾದರೆ ಫೈನಲ್ ಎನರ್ಜಿ ಎಷ್ಟು ಸರ್? ಫೈನಲ್ ಎನರ್ಜಿ ಆಫ್ ದ ಫಸ್ಟ್ ಬಾಡಿ ದಟ್ ಈಸ್ ಹಾಫ್ m1 v1² ಅಷ್ಟೇ ಇದೆ ನೋಡಿ. ಇಲ್ಲಿ v1 cos θ ಎಲ್ಲ ಬರೆಯಂಗಿಲ್ಲ. ಸೆಕೆಂಡ್ ಬಾಡಿಗೆ ಹಾಫ್ m2 v2². ಅರ್ಥ ಆಗ್ತಿದೆಯಾ ವಿದ್ಯಾರ್ಥಿಗಳೇ? ಸೊ ಇಷ್ಟೇ ಕನ್ಸರ್ವೇಷನ್ ಆಫ್ ಎನರ್ಜಿ ಬಂದು. ಈಗ ನೋಡಿ, ಒಟ್ಟು ನಮಗೆ ಮೂರು ಈಕ್ವೇಷನ್ಗಳು ಬಂದು. ಎಕ್ಸ್ ಆಕ್ಸಿಸ್ ಮೊಮೆಂಟಮ್, ವೈ ಆಕ್ಸಿಸ್ ಮೊಮೆಂಟಮ್, ಕೈನೆಟಿಕ್ ಎನರ್ಜಿ, ಮೂರು ಈಕ್ವೇಷನ್ಗಳು ಬಂದು. ಈ ಮೂರು ಈಕ್ವೇಷನ್ಸ್ ಅಲ್ಲಿ ಒಟ್ಟು ಎಷ್ಟು ಅನ್ನೋನ್ ಕ್ವಾಂಟಿಟೀಸ್ ಇದೆ ಲೆಕ್ಕ ಹಾಕೋಣ. ಎಷ್ಟು ಕ್ವಾಂಟಿಟೀಸ್ ಇದೆ? m1 1, u 2, v1 3, θ1 4, m2 5, v2 6, θ2 7 ಕ್ವಾಂಟಿಟೀಸ್ ಇದಾವೆ, ಅನ್ನೋನ್ ಕ್ವಾಂಟಿಟೀಸ್. ಅವೇ ರಿಪೀಟ್ ಆಗೋದು ಬಿಟ್ಟರೆ ಮತ್ತೆ ಇನ್ಯಾವುದೂ ಇಲ್ಲ ಇಲ್ಲಿ. ಸೊ ಒಟ್ಟು ಎಷ್ಟು ಕ್ವಾಂಟಿಟೀಸ್ ಇದಾವೆ? 7 ಕ್ವಾಂಟಿಟೀಸ್ ಇದಾವೆ. ಇರೋ ಈಕ್ವೇಷನ್ಸ್ ಎಷ್ಟು? 3 ಈಕ್ವೇಷನ್ಸ್, 7 ಅನ್ನೋನ್ ಕ್ವಾಂಟಿಟೀಸ್. ನೀನು ತಿಪ್ಪುರ್ಲಾಗ ಹಾಕಿದ್ರು ಕೂಡ ಯು ಕ್ಯಾನಾಟ್ ಫೈಂಡ್ ಆಲ್ ದ 7 ಕ್ವಾಂಟಿಟೀಸ್ ಫ್ರಮ್ 3 ಈಕ್ವೇಷನ್ಸ್. ನೀನು ಏನೇ ಮಾಡು, ಏನೇ ಸರ್ಕಸ್ ಮಾಡು, ಏನೇ ಪರ್ಮ್ಯುಟೇಷನ್ ಕಾಂಬಿನೇಷನ್ ಮಾಡು, ಯು ಕ್ಯಾನಾಟ್ ಫೈಂಡ್ 7 ಕ್ವಾಂಟಿಟೀಸ್ ವಿತ್ ದ ಹೆಲ್ಪ್ ಆಫ್ 3 ಈಕ್ವೇಷನ್ಸ್. ಯಾವಾಗಲೂ ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಒಂದು ಅನ್ನೋನ್ ಕ್ವಾಂಟಿಟಿ ಇದ್ರೆ 2 ಈಕ್ವೇಷನ್ ಬೇಕು. ಎಷ್ಟು ಮಿನಿಮಮ್ ಅದು ಆಯ್ತಾ? ಎಷ್ಟು, ಅಥವಾ 2 ಅನ್ನೋನ್ ಕ್ವಾಂಟಿಟೀಸ್ ಇದ್ರೆ 2 ಈಕ್ವೇಷನ್ ಬೇಕು. ಒಂದು ಅನ್ನೋನ್ ಕ್ವಾಂಟಿಟಿ ಇದ್ರೆ 1 ಈಕ್ವೇಷನ್ ಬೇಕು. ಅನ್ನೋನ್ ಕ್ವಾಂಟಿಟೀಸ್ 2 ಇದ್ದು 3 ಈಕ್ವೇಷನ್ ಇದ್ರೆ ನೋ ಪ್ರಾಬ್ಲಮ್. ಬಟ್ 2 ಅನ್ನೋನ್ ಕ್ವಾಂಟಿಟಿ ಇದ್ದು 1 ಈಕ್ವೇಷನ್ ಇದ್ರೆ ಆಗೋದೇ ಇಲ್ಲ. ಕ್ವಾಂಟಿಟೀಸ್ಗಿಂತ ಈಕ್ವೇಷನ್ಸ್ ಜಾಸ್ತಿ ಇರಬೇಕು. ಬಟ್ ಇಲ್ಲಿ ಉಲ್ಟಾ ಇದೆ, ಕ್ವಾಂಟಿಟೀಸೇ ಜಾಸ್ತಿ, ಈಕ್ವೇಷನ್ಸೇ ಕಡಿಮೆ. ಹಾಗಾದ್ರೆ ಸರ್ ಏನು ಮಾಡೋದು ಸರ್? ಏನು ಮಾಡೋಂಗಿಲ್ಲ. ಈ 7 ಈಕ್ವೇಷನ್ಸ್ ಅಲ್ಲಿ ನಮಗೆ ಕನಿಷ್ಠ ಪಕ್ಷ 4 ಕ್ವಾಂಟಿಟೀಸ್ ಗೊತ್ತಿದ್ರೆ ಇನ್ನು ಉಳಿದಿರೋ 3 ಕ್ವಾಂಟಿಟೀಸ್ ಅನ್ನ ಕಂಡುಹಿಡಿಯಬಹುದು. ಸೊ ಅನ್ಲೆಸ್ ಯು ನೋ ದೀಸ್ 4 ಕ್ವಾಂಟಿಟೀಸ್, ಇಟ್ ಈಸ್ ಇಂಪಾಸಿಬಲ್ ಟು ಫೈಂಡ್ ಔಟ್ ದ ರಿಮೈನಿಂಗ್. ಸೊ ದಿಸ್ ಈಸ್ ದ complicated problem that we will discuss in detail carefully in problems section. So 2-dimensional collision ಆಗಬಾರ್ದು ಅಂತಲ್ಲ, 3 dimension ಇನ್ನೂ ಕಾಂಪ್ಲಿಕೇಟೆಡ್. ಯಾಕೆಂದ್ರೆ ಅಲ್ಲಿ θ3 ಅಂತ ಎಲ್ಲ ಬಂದ್ಬಿಡುತ್ತೆ ಆಯ್ತಾ. ಸೊ 1 dimension ಇದ್ದಿದ್ರಲ್ಲಿ ಸಿಂಪಲ್, ಅದಕ್ಕೆ ತುಂಬಾ ಡೀಟೇಲ್ ಡಿಸ್ಕಸ್ ಮಾಡಿದ್ವಿ. 2 dimension ಬ್ರೀಫ್ ಆಗಿ ಹೇಳಿದ್ದೀನಿ. ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಕೂಡ ಇದ್ರ ಮೇಲೆ ನಾವು ಚರ್ಚೆ ಮಾಡೋಣ. ಸೊ ಇಷ್ಟು ಹೇಳಿ ನಾನು ಈ ಕೊಲಿಷನ್ಸ್ ಕಾನ್ಸೆಪ್ಟ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಅನ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಪಾಸ್ ಯುವರ್ ಕಾಮೆಂಟ್ಸ್, ಮೇಕ್ ಯುವರ್ ಕಾಮೆಂಟ್ಸ್. ದಯವಿಟ್ಟು ನಿಮ್ಮ ಕಾಮೆಂಟ್ಸ್ ಅನ್ನು ನನಗೆ ಶೇರ್ ಮಾಡಿ. ಅದು ಈ ವಿಡಿಯೋ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಅನ್ನು ಹಾಕಿದ್ದೀನಿ, ನೋಟ್ಸ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಓದಿ. ಅರ್ಥ ಆಯ್ತಾ? ಓಕೆ, ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಐ ವಿಲ್ ಸ್ಟಾಪ್ ಹಿಯರ್. ಥ್ಯಾಂಕ್ ಯು.